ಹಲೋ ಗೆಳೆಯರೇ, ನಮ್ಮ ಚಾನಲ್ಗೆ ಸುಸ್ವಾಗತ. ಇವತ್ತು ನಾವು ಟ್ರಯಾಂಗ್ಯುಲರ್ ಲ್ಯಾಮಿನ ಬೀಟ್ ಆ್ಯಂಗಲ್ ಪ್ರಾಬ್ಲಮ್ ನೋಡೋಣ, ಯಾವ ರೀತಿ ಸಾಲಿಡ್ ಸಾಫ್ಟ್ವೇರಲ್ಲಿ ಮಾಡ್ಬೋದು ಅಂತ. ಸೊ ಈ ಟ್ರಯಾಂಗಲ್ಲು ಏನು ಕೊಟ್ಟಿದ್ದಾರೆ, ಟ್ರಯಾಂಗಲ್ ಆಫ್ ಡೈಮೆನ್ಷನ್ 25 ರೆಸ್ಟಿಂಗ್ ಆನ್ HP ಪ್ಲೇನ್ ವಿತ್ ರೆಸ್ಪೆಕ್ಟ್ ಟು ಎಡ್ಜ್ ಅಂತ. ಲ್ಯಾಮಿನ ಇನ್ಕ್ಲೈನ್ ಟು HP 40 ಡಿಗ್ರಿ ಆ್ಯಂಡ್ ಒನ್ ಆಫ್ ಇಟ್ಸ್ ಮೀಡಿಯನ್. ನೋಡಿ, ಒನ್ ಆಫ್ ಇಟ್ಸ್ ಮೀಡಿಯನ್ ಅಂತ ವರ್ಡ್ ಕೊಟ್ಟಿದ್ರೆ ಅದು ಬೀಟಾ ಆ್ಯಂಗಲ್ ಅಂತ. ಓಕೆನಾ. ಸೊ ಫಸ್ಟ್ ಏನು ಮಾಡ್ತೀವಿ, XY ಲೈನ್ ಡ್ರಾ ಮಾಡಿ, XY ಬರೀರಿ, VPHP ಬರೀರಿ. ಯಾಕಂದರೆ ಪ್ರೊಜೆಕ್ಷನ್ ಆಫ್ ಲೈನ್ಸಿಂದ ಎಲ್ಲ ಪ್ರಾಬ್ಲಮ್ಸು ಫಸ್ಟ್ ಕ್ವಾಡ್ರೆಂಟಲ್ಲಿ ಫಾಲ್ ಆಗುತ್ತೆ, ಅದಕ್ಕೆ VPHP ಮೆನ್ಷನ್ ಮಾಡಲೇಬೇಕು. ಓಕೆನಾ. ಅದಾದಮೇಲೆ ಪಾಲಿಗನ್ ಬೈ ಸೆಂಟರ್ ಕಮಾಂಡ್ಗೆ ಹೋಗ್ಬಿಟ್ಟು ನಂಬರ್ ಆಫ್ ಸೈಟ್ಸ್ 3 ತೊಗೊಳ್ಳಿ. 3 ಅಂತ ಚೇಂಜ್ ಮಾಡಿ ರ್ಯಾಂಡಮ್ ಆಗಿ ವಿತ್ ರೆಸ್ಪೆಕ್ಟ್ ಟು ಎಡ್ಜ್ ಪ್ಲೇಸ್ ಮಾಡಬೇಕಲ್ಲ ನಾವು. ಥಿಕ್ನೆಸ್ ತೊಗೊಳ್ಳಿ, ಥಿಕ್ನೆಸ್ ತೊಗೊಂಡು ಪ್ಲೇಸ್ ಮಾಡಿ ವಿತ್ ರೆಸ್ಪೆಕ್ಟ್ ಟು ಎಡ್ಜ್. ಹೆಂಗೆ ಬೇಕಾದ್ರೂ ರೊಟೇಟ್ ಮಾಡ್ಬೋದು. ಪ್ಲೇಸ್ ಮಾಡೋ ಟೈಮಲ್ಲಿ ಕರೆಕ್ಟಾಗಿ ಪ್ಲೇಸ್ ಮಾಡ್ಕೊಳ್ಳಿ. ಎಡ್ಜ್ ತೊಗೊಳ್ಳಿ, ವರ್ಟಿಕಲ್ ಎಡ್ಜು, ಡೈಮೆನ್ಷನ್ನ ಚೇಂಜ್ ಮಾಡಿ. ಸೊ 25 ಬಂದು ಇದನ್ನು ಸೆಲೆಕ್ಟ್ ಮಾಡಿ ಕರೆಕ್ಟಾಗಿ ಪ್ಲೇಸ್ ಮಾಡ್ಕೊಳ್ಳಿ. ಆಮೇಲೆ ಇದ್ರ ನೇಮಿಂಗ್ ಕೊಡಿ, ABC ಅಂತ ಬರೀರಿ ವಿತ್ ರೆಸ್ಪೆಕ್ಟ್ ಟು ಎಡ್ಜ್ ಏನಿದೆ. ಓಕೆನಾ. ಬರೆದಾದ್ಮೇಲೆ ಪ್ರೊಜೆಕ್ಷನ್ ಆಫ್ ಲೈನ್ಸ್ ಯೂಸ್ ಮಾಡಿ. ಪ್ರೊಜೆಕ್ಷನ್ ಲೈನ್ಸು ಥಿನ್ ಲೈನ್ಸ್ ಯೂಸ್ ಮಾಡಿ. ಓಕೆನಾ. ಪ್ರೊಜೆಕ್ಷನ್ ಲೈನ್ಗೆ 0.13. ಓಕೆ. ನಾನಿಲ್ಲಿ ಆ್ಯಕ್ಚುಲ್ ಡಯಾಗ್ರಾಮ್ಸ್ಗೆ ಕಲರ್ ಯೂಸ್ ಮಾಡ್ತೀನಿ, ಸೊ ನಿಮ್ಗೆ ಕ್ಲೀನಾಗಿ ಗೊತ್ತಾಗಲಿ ಅಂದ್ಬಿಟ್ಟು. ಪ್ರೊಜೆಕ್ಷನ್ ಲೈನು ಕಮ್ಮಿ ಥಿಕ್ನೆಸ್ ಇರಬೇಕು ಯಾವಾಗಲೂ. 0.13 ಪ್ರೊಜೆಕ್ಟ್ ಮಾಡಿಬಿಟ್ಟು ಫ್ರಂಟ್ ವ್ಯೂ ಬರೀರಿ. ಫ್ರಂಟ್ ವ್ಯೂ ನಮಗೆ ಒಂದು ಲೈನಾಗಿ ಕಾಣುತ್ತೆ. ಫ್ರಂಟ್ ವ್ಯೂ ನೋಡಿದಾಗ ಟಾಪ್ ವ್ಯೂನ ನಾವು ಏನಾಗುತ್ತೆ, ಒಂದು ಹಾರ್ಜೆಂಟಲ್ ಲೈನಾಗಿ ಕಾಣುತ್ತೆ ಅದು ಫ್ರಂಟ್ ವ್ಯೂಲಿ. ಓಕೆನಾ. ಸೊ ಇಲ್ಲಿ ಫ್ರಂಟ್ ವ್ಯೂನ ನಾನು ರೆಡ್ ಕಲರಲ್ಲಿ ತೋರಿಸ್ತೀನಿ, ಒಂದು ಹಾರ್ಜೆಂಟಲ್ ಲೈನ್ನ. ಓಕೆ. ಆಮೇಲೆ ಅದಕ್ಕೆ ನೇಮಿಂಗ್ ಕೊಡಿ, ನೇಮಿಂಗ್ ಬರೀರಿ. ಸೊ ಇಲ್ಲಿ ಏನಾಗುತ್ತೆ, B' C' ವಿಸಿಬಲ್ ಇದೆ, A' ನಮಗೆ ಕಾಣಲ್ಲ, ಅದನ್ನು ಬ್ರ್ಯಾಕೆಟಲ್ಲಿ ಬರೀರಿ. ಸೊ ಫ್ರಂಟ್ ವ್ಯೂನ ಕಾಪಿ ಮಾಡಿಬಿಟ್ಟು ಮೂವ್ ಕಮಾಂಡ್ ಯೂಸ್ ಮಾಡಿ ಅದರ ಕಾಪಿ ಕ್ರಿಯೇಟ್ ಮಾಡ್ಕೊಳ್ಳಿ. ಅದನ್ನು ಸ್ಲೈಡ್ ಮಾಡಿ ಅಲಾಂಗ್ ದ ಲೈನ್. ಓಕೆನಾ. ಮೇಲೆ ಎತ್ತಬಾರ್ದು, ಮೇಲೆ ಎತ್ತಿದ್ರೆ ಮೇಲೆ ಹೊಂಟೋಗ್ಬಿಡುತ್ತೆ, ಲೈನ್ ಮೇಲೇ ಹಿಡಿಬೇಕು. ಓಕೆನಾ. ಅದಾದಮೇಲೆ ಸೊ ಎಂಡ್ ಪಾಯಿಂಟ್ನ ತೊಗೊಂಡು ರೊಟೇಟ್ ಕಮಾಂಡ್ ಯೂಸ್ ಮಾಡಿ ಆ್ಯಂಗಲ್ ಕೊಡಿ ಡೈರೆಕ್ಟಾಗಿ. ಸೊ ಆ್ಯಂಗಲ್. ಆಮೇಲೆ ಇಲ್ಲಿ ಇಂಪಾರ್ಟೆಂಟ್ ಏನಂದರೆ ಕಾಪಿ ಕಮಾಂಡನ್ನ ಆಫ್ ಮಾಡ್ಕೊಳ್ಳಿ, ಆ್ಯಂಗಲ್ 45 ಕೊಡಿ, ಬರುತ್ತೆ. ಸೊ ಆ್ಯಂಗಲ್ ಬಿಟ್ವೀನ್ ಕಮಾಂಡ್ ಯೂಸ್ ಮಾಡಿ ಅದನ್ನು ಆ್ಯಂಗಲ್ ಚೆಕ್ ಮಾಡ್ಕೊಳ್ಳಿ. ಸೊ ಗೈಸ್, ಇದು ಭಾಳ ಇಂಪಾರ್ಟೆಂಟ್ ಪ್ರಾಬ್ಲಮ್ಮು. ಬೀಟಾ ಆ್ಯಂಗಲ್ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡ್ರೆ ನೀವು ಸೇಮ್ ಇದೇ ರೀತಿ ಎಲ್ಲ ರೀತಿ ಪ್ರಾಬ್ಲಮ್ಮು ಇದೇ ರೀತಿ ಮಾಡೋದು. ಸೊ ಮತ್ತೆ ಪ್ರೊಜೆಕ್ಷನ್ ಲೈನ್ ಯೂಸ್ ಮಾಡಿ ಡ್ರಾ ಮಾಡಿ, ನಿಮಗೆ ಟಾಪ್ ವ್ಯೂ ಡ್ರಾ ಮಾಡಿ. ಸೊ ನೇಮಿಂಗ್ ಬರ್ಕೊಳ್ಳಿ, ಇದು A, ಇದು B, ಇದು C. ಓಕೆನಾ. ನೆಕ್ಸ್ಟು ಮತ್ತು ಥಿಕ್ನೆಸ್ ಆಫ್ ದ ಲೈನ್ ಯೂಸ್ ಮಾಡಿ. ಗೈಸ್, ಇಲ್ಲಿ ನೋಡಿ ಒಂದು ಮಿಸ್ಟೇಕ್ ಆಗುತ್ತೆ ಈ ವಿಡಿಯೋದಲ್ಲಿ, ಕ್ಲೀನಾಗಿ ನೋಡಿ. ಯಾಕಂದರೆ ನೀವು ಜಾಯಿನ್ ಮಾಡೋ ಟೈಮಲ್ಲಿ ಮ್ಯಾಕ್ಸಿಮಮ್ ಝೂಮ್ ಮಾಡಿ ನೋಡಿ, ಇಲ್ಲಿ ರಾಂಗ್ ಆಗ್ತಾಯಿದೆ. ನೆಕ್ಸ್ಟ್ ನಿಮಗೆ ಗೊತ್ತಾಗುತ್ತೆ ಈ ವಿಡಿಯೋದಲ್ಲೇ. ಸೊ ಕರೆಕ್ಟಾಗಿ ಕಾನ್ಸಂಟ್ರೇಟ್ ಮಾಡಿ. ಸೊ ನೋಡಿ, ನಾನಿಲ್ಲಿ X ಮಾರ್ಕ್ ಡಿಸ್ಟೆನ್ಸ್ ಯೂಸ್ ಮಾಡಿಲ್ಲ, ಡೈರೆಕ್ಟಾಗಿ ಮೀಡಿಯನ್ನು ಡ್ರಾ ಮಾಡ್ತಾಯಿದ್ದೀನಿ. ಆದರೆ ಇಲ್ಲಿ ಒಂದು ಮಿಸ್ಟೇಕ್ ಹೋಗುತ್ತೆ ನೋಡಿ ಇವಾಗ ಗೊತ್ತಾಗೋದು ನಿಮಗೆ. ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡ್ತೀವಲ್ಲ, ಯಾವ ರೀತಿ ಕನೆಕ್ಟ್ ಮಾಡೋದು, ಇಲ್ಲಿ ಮಿಸ್ಟೇಕ್ ಆಗೋದನ್ನು ತೋರಿಸ್ತೀನಿ. ಅದನ್ನು ನೋಡಿ, ಲೈನು ಸ್ಟ್ರೈಟಾಗಿ ಬಂದಿಲ್ಲ. ನೀವು ಝೂಮ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಯಾಕೆ ಇಲ್ಲಿ ರಾಂಗ್ ಆಗಿದೆ ಅಂದರೆ, ಇಲ್ಲಿ ಎಂಡ್ ಪಾಯಿಂಟು ಕರೆಕ್ಟಾಗಿ ನಾವು ತೊಗೊಂಡಿಲ್ಲ, ಪಾಯಿಂಟ್ B ಅನ್ನೋದನ್ನ. ಅದಕ್ಕೆ ಆ ರೀತಿ ಬಂತಾಯಿದೆ ನೋಡಿ. ಮಿಡ್ ಪಾಯಿಂಟು ಮತ್ತು ಇದು ಮ್ಯಾಚ್ ಆಗ್ತಾಯಿಲ್ಲ. ಓಕೆನಾ. ಯಾಕೆ ಮ್ಯಾಚ್ ಆಗ್ತಾಯಿಲ್ಲ ಅಂದರೆ ನಾನು ತೋರಿಸ್ತೀನಿ ನೋಡಿ, ಕೆಳಗೆ ತೊಗೊಳ್ಳಿ, ಇಲ್ಲಿ ನೋಡಿ ಝೂಮ್ ಮಾಡಿ. B ಪಾಯಿಂಟು ಕರೆಕ್ಟಾಗಿ ಎಂಡಕ್ಕೆ ಕರೆಕ್ಟಾಗಿ ಸೆಟ್ ಆಗಿಲ್ಲ. ಅದಕ್ಕೆ ಏನು ಮಾಡೋಣ, ಸೊ ಟ್ರಯಾಂಗಲ್ನ ಮತ್ತೆ ಜಾಯಿನ್ ಮಾಡೋಣ. ಓಕೆನಾ. ಸ್ವಲ್ಪ ಟೈಮ್ ಹಿಡಿತದೆ, ಆಗಲಿ, ತೊಂದರೆ ಇಲ್ಲ. ನೀವೇನಾದರೆ ಕರೆಕ್ಟಾಗಿ ಪ್ರೊಸೀಜರ್ ಕಲಿಬೇಕು ನೋಡಿ. X ಮಾರ್ಕ್ ಬರಬೇಕು, ಈ ರೀತಿ X ಬಂದರೆ ಓಕೆ. ಇಲ್ಲೂ ಕೂಡ ಎಂಡ್ ಪಾಯಿಂಟ್ ತೊಗೊಬೇಡಿ, X ಮಾರ್ಕ್ ಬರಬೇಕು. ಝೂಮ್ ಮಾಡಿ ನೋಡಿ, ಎಂಡ್ ಪಾಯಿಂಟ್ ಬೇರೆ ಇದೆ. ಓಕೆನಾ. ಈ ರೀತಿ.
ಸೊ ಇವಾಗ ಕರೆಕ್ಟಾಗಿ ಬರುತ್ತೆ ನೋಡಿ. ಓಕೆ, ಈ ರೀತಿ ಮಿಸ್ಟೇಕ್ಗಳಾಗುತ್ತೆ ಸ್ವಲ್ಪ ಅವಾಗ ನಿಮಗೆ ಕರೆಕ್ಟಾಗಿ ಆ್ಯಂಗಲ್ ಬರಲ್ಲ. ಯಾಕಂದರೆ ಸಿಸ್ಟಮಲ್ಲಿ ಕರೆಕ್ಟ್ ಆ್ಯಂಗಲ್ ಬರಬೇಕು. ಕರೆಕ್ಟ್ ಆ್ಯಂಗಲ್ ಬಂದಿಲ್ಲ ಅಂದರೆ ನೀವು ಮಾರ್ಕ್ಸ್ ಕಟ್ ಆಗುತ್ತೆ. ಓಕೆನಾ? ಸೊ ಇವಾಗ ನೋಡಿ, ಇವಾಗ ಕರೆಕ್ಟಾಗಿ ಡ್ರಾ ಆಗಿದೆ. ಇವಾಗ ಮೀಡಿಯನ್ನ ಡ್ರಾ ಮಾಡ್ತೀನಿ. ಇವಾಗ ಕರೆಕ್ಟಾಗಿ ಮಿಡ್ ಪಾಯಿಂಟ್ಗೆ ಮ್ಯಾಚ್ ಆಗುತ್ತದೆ. ಗೈಸ್, ನೀವು ಸಿಸ್ಟಮಲ್ಲಿ ಪ್ರಾಬ್ಲಮ್ಸ್ನ ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕಂದ್ರೆ ಈ ವಿಡಿಯೋಸ್ನ ತಪ್ಪದೆ ಫಾಲೋ ಮಾಡಿ. ನಿಮ್ಗೇನಾದ್ರು ಈ ವಿಡಿಯೋ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಕ್ಲಾಸ್ಮೇಟ್ಸು, ಫ್ರೆಂಡ್ಸ್ ಎಲ್ಲರೂ ಕ್ಯಾಟ್ ಸಬ್ಜೆಕ್ಟ್ ಪಾಸ್ ಆಗಲಿ. ಯಾಕಂದರೆ ಇದೊಂದೇ ಸಬ್ಜೆಕ್ಟ್ಗೆ ಪ್ರಾಕ್ಟಿಕಲ್ ಎಕ್ಸಾಮ್ ಇರೋದು, ಬೇರೆ ಯಾವುದೇ ಲ್ಯಾಬ್ ಎಕ್ಸಾಮ್ ಇಲ್ಲ, ಬರೀ ಇಂಟರ್ನಲ್ಸ್ ಮಾತ್ರ. ಇದು ಭಾಳ ಇಂಪಾರ್ಟೆಂಟ್ ಸಬ್ಜೆಕ್ಟು. ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡಂದರೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು. ನೀವು ಬೇಕಾದ್ರೆ ನಿಮ್ಮ ಸೀನಿಯರ್ಸ್ನ ಬೇಕಾದ್ರೆ ವಿಚಾರಿಸಿ, ಅವ್ರು ಹೇಳ್ತಾರೆ. ಇದು ಸ್ಕೋರಿಂಗ್ ಸಬ್ಜೆಕ್ಟು. ಮೇನ್ ಏನಂದರೆ ನೀವು ಅರ್ಥ ಮಾಡ್ಕೋಬೇಕು, ಇನ್ನೊಂದು ಏನಂದರೆ ನೀವು ಪ್ರಾಕ್ಟೀಸ್ ಮಾಡಬೇಕು. ಓಕೆನಾ? ಆ್ಯಂಗಲ್ ಏನು ಡ್ರಾ ಮಾಡಿ 40 ಡಿಗ್ರಿಗೆ -40 ಕೊಡಿ. ಓಕೆನಾ? ಆ್ಯಂಗಲ್ ಚೆಕ್ ಮಾಡ್ಕೊಳ್ಳಿ. ಈಗ ನೋಡಿ, ಬೀಟಾ ಆ್ಯಂಗಲ್ ಯಾವ ರೀತಿ ಮಾಡೋದು ಅಂತ ಕ್ಲೀನಾಗಿ ತಿಳ್ಕೊಳ್ಳಿ. ಸೊ ಫಸ್ಟ್ ನೋಡಿ, ಇಲ್ಲಿ ಮೀಡಿಯನ್ ಲೆನ್ಸ್ ನಾವು ಫೈಂಡ್ ಔಟ್ ಮಾಡಿದ್ದೀವಿ. ಫಸ್ಟ್ ಲೆಂತ್ ಎಷ್ಟು? 21.65. ಆರ್ಕ್ ಬೈ ಸೆಂಟರ್ ಕಮಾಂಡ್ಗೆ ಹೋಗಿ. ಓಕೆನಾ? ಸೊ ಯಾವುದೋ ಒಂದು ರೆಫರೆನ್ಸ್ ಪಾಯಿಂಟ್ ತೊಗೊಳ್ಳಿ. ಲೆಂತ್ 21.65 ಟೈಪ್ ಮಾಡಿ ಎಂಟ್ರ್ ಕೊಡಿ. ಇವಾಗ ಸ್ವೀಪ್ ಮಾಡಿ. ಸೊ ಕಟ್ ಆಯ್ತು ಆರ್ಕ್. ಇವಾಗ ಲೋಕಸ್ ಲೈನ್ಗೆ ಹೋಗಿ. ಸೊ ಲೈನಿಗೆ ಹೋಗಿ, ಲೋಕಸ್ ಲೈನ್ ಅಂದರೆ ಡ್ಯಾಶೆಡ್ ಲೈನ್. ಸೆಕೆಂಡ್ ಲೈನ್ ನೀವು ಸೆಲೆಕ್ಟ್ ಮಾಡಿ. ಓಕೆನಾ? ಸೆಕೆಂಡ್ ಲೈನ್ ಝೂಮ್ ಮಾಡಿ ನೋಡಿ, ಎಕ್ಸ್ ಮಾರ್ಕ್ ಬರಬೇಕಿಲ್ಲ, ಅಲ್ಲಿ ಗಂಟ ಝೂಮ್ ಮಾಡಿ. ಈ ಪಾಯಿಂಟ್ನ ತೊಗೊಂಡು ನೀವು ಹಾರಿಜಾಂಟಲ್ ಲೈನ್ನ ಹಾಕಿ. ಸರಿನಾ? ಈಗ ನೆಕ್ಸ್ಟು ಮತ್ತೆ ಇನ್ನೊಂದು ಆರ್ಕ್ ಕಟ್ ಮಾಡ್ಬೇಕು ನಾವು 15.31ಗೆ. ಮತ್ತೆ ನೀವು ಆರ್ಕ್ ಬೈ ಸೆಂಟರ್ಗೆ ಹೋಗಿ. ಆರ್ಕ್ ಬೈ ಸೆಂಟರ್ಗೆ ಹೋಗಿ ನೀವು ಮತ್ತೆ ಇನ್ನೊಂದು ಆರ್ಕ್ ಕಟ್ ಮಾಡಬೇಕು. ಫಸ್ಟ್ ಆರ್ಕ್ ಮೇಲೆ ಕಟ್ ಮಾಡಿ ರೆಫರೆನ್ಸ್ ಪಾಯಿಂಟ್ ಸಿಗುತ್ತೆ, ಪ್ಲೇಸ್ ಮಾಡಿ. ಸೊ ಟೈಪ್ ಮಾಡಿ ರೇಡಿಯಸ್ ಎಷ್ಟು? 15.31. ಓಕೆನಾ? ಆರ್ಕ್ ಕಟ್ ಮಾಡಿ ಸ್ವೀಪ್ ಮಾಡಿ, ಅದು ಲೋಕಸ್ ಮೇಲೆ ಕಟ್ ಆಗುತ್ತೆ. ಓಕೆನಾ? ಈ ರೀತಿ. ಇವಾಗ ನೀವು ಇದನ್ನು ಜಾಯಿನ್ ಮಾಡಿ. ಸೊ ಈಗ ಜಾಯಿನ್ ಮಾಡ್ದಂದರೆ ನಿಮ್ಗೆ ಬೀಟ್ ಆ್ಯಂಗಲ್ ಬರುತ್ತೆ. ಸರಿನಾ? ನೋಡಿ, ಇಲ್ಲಿ ಫುಲ್ ಝೂಮ್ ಮಾಡಬೇಕು. ನೋಡಿ, ಝೂಮ್ ಮಾಡಿದ್ರೆ ನಿಮ್ಗೆ ರೆಫರೆನ್ಸ್ ಪಾಯಿಂಟ್ ನೋಡಿ. ರೆಫರೆನ್ಸ್ ಪಾಯಿಂಟಿಂದ ಈ ಪರ್ಟಿಕ್ಯುಲರ್ ಪಾಯಿಂಟ್ ಎಲ್ಲಿ ಆ್ಯಕ್ಚುಲಿ ಇದು ಟಚ್ ಆಗಿದೆ ಅಲ್ಲಿಗೆ ಟಚ್ ಮಾಡಬೇಕು. ಓಕೆನಾ? ನೋಡಿ, ಕರೆಕ್ಟಾಗಿ ಪಾಯಿಂಟ್ ಬಂದು ಎಕ್ಸ್ ಮಾರ್ಕ್ ಬರ್ತಾನೆ, ಅಲ್ಲಿ ಗಂಟ ಝೂಮ್ ಮಾಡಿ ನೀವು ಜಾಯಿನ್ ಮಾಡಬೇಕು. ಇವಾಗ ಎಕ್ಸ್ಟೆಂಡ್ ಕಮಾಂಡ್ ಯೂಸ್ ಮಾಡಿ. ಎಕ್ಸ್ಟೆಂಡ್ ಟು ನೆಕ್ಸ್ಟು. ಸೊ ಎಕ್ಸ್ಟೆಂಡ್ ಆಯಿತು. ಇವಾಗ ಆ್ಯಂಗಲ್ ಬಿಟ್ವೀನ್ ಕಮಾಂಡ್ ಯೂಸ್ ಮಾಡಿಬಿಟ್ಟು ಆ್ಯಂಗಲ್ನ ಫೈಂಡ್ ಔಟ್ ಮಾಡಿ. ಓಕೆನಾ? ಸೊ ನೆಕ್ಸ್ಟು ನಾವೇನು ಮಾಡಬೇಕಂದ್ರೆ ಈ ಟ್ರಯಾಂಗಲ್ನ ಕಾಪಿ ಮಾಡಬೇಕು. ಫುಲ್ ಟ್ರಯಾಂಗಲ್ ಕಾಪಿ ಮಾಡಿ ಮೂವ್ ಕಮಾಂಡ್ಗೆ ಹೋಗಿ ಕಾಪಿ ಆಗಿದೆ, ಕಾಪಿ ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ ಎಂಡ್ ಪಾಯಿಂಟ್ನ ಕರೆಕ್ಟಾಗಿ ಸಿ ಪಾಯಿಂಟ್ನ ಅಲ್ಲಿ ಪಾಯಿಂಟ್ ಮೂವ್ ಕೂರಿಸಿ. ಯಾಕಂದ್ರೆ ನೀವು ಜಸ್ಟು ಆ ಆರ್ಕ್ ಇದೈತಲ್ಲ, ಆರ್ಕ್ ತೊಗೊಂಡ ಅಂದರೆ ಆ ಪಾಯಿಂಟ್ ನಿಮಗೆ ಕಾಣುತ್ತೆ. ಸೊ ಇವಾಗ ರೊಟೇಟ್ ಮಾಡಿ ಕರೆಕ್ಟಾಗಿ ಝೂಮ್ ಮಾಡ್ಕೊಳ್ಳಿ ಕೂರ್ಸೋ ಟೈಮಲ್ಲಿ. ಓಕೆ, ಕರೆಕ್ಟಾಗಿ ಕೂತಿದೆ. ಸೊ ನಾವಿವಾಗ ಜಸ್ಟ್ ಎಕ್ಸ್ಟೆಂಡ್ ಮಾಡೋದು, ಪ್ರೊಜೆಕ್ಷನ್ ಲೈನ್ ಎಕ್ಸ್ಟೆಂಡ್ ಮಾಡೋದಂದ್ಬಿಟ್ಟು ಫೈನಲ್ ಪೊಸಿಷನ್ ಬರೆಯೋದು. ಸೊ ಗೈಸ್, ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ, ಪ್ರಾಬ್ಲಮ್ ನಾನು ಮಾಡಿರೋ ಅರ್ಥ ಆಗಿದೆ ಅಂದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ನಾನು ಕನ್ನಡದಲ್ಲಿ ಪ್ರಾಬ್ಲಮ್ಸ್ನ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. ಯಾಕಂದರೆ ಭಾಳ ಜನ ಕರ್ನಾಟಕದವರು ಕನ್ನಡ ಮೀಡಿಯಮಿಂದ ಬಂದಿರ್ತಾರೆ ಭಾಳ ಜನ. ಸೊ ಅವ್ರಿಗೆ ಅರ್ಥ ಆಗಲಿ ಅಂದ್ಬಿಟ್ಟು ನಾನು ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. ಸೊ ಪ್ರೊಜೆಕ್ಷನ್ ಲೈನ್ನ ಡ್ರಾ ಮಾಡಿ. ಸೊ ನಾನು ರಿಕ್ವೆಸ್ಟ್ ಏನಿದೆ, ನಾರ್ತ್ ಸೈಡಿಂದ ಬಂದಿರೋರು ಕೂಡ ಕನ್ನಡನ ಕಲ್ತ್ಕೊಳ್ಳಿ. ನೀವು 4 ವರ್ಷ ಇರ್ತೀರ ಕರ್ನಾಟಕದಲ್ಲಿ. ಕನ್ನಡ ಕಲ್ತ್ರೆ ನಿಮ್ಗೆ ಒಳ್ಳೆಯದೇನೆ, ಎಲ್ಲರಿಗೂ ಒಂದು ಒಳ್ಳೆಯ ಅಭಿಪ್ರಾಯ ಬರುತ್ತೆ. ಹೌದಾ? ಸೊ ಗಾಯ್ಸ್, ನಿಮ್ಗೇನಾದ್ರು ಈ ವಿಡಿಯೋ ಇಷ್ಟ ಆಗಿದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೆ, ಕ್ಲಾಸ್ಮೇಟ್ಸ್ಗೆ ಎಲ್ಲರಿಗೂ ತಪ್ಪದೆ ಶೇರ್ ಮಾಡಿ. ಸೊ ಧನ್ಯವಾದಗಳು ಗಾಯ್ಸ್.